ದೆಹಲಿ ಸಂಸತ್ನಲ್ಲಿ ಸ್ಮೋಕ್ ದಾಳಿ ನಡೆಸಿದಂತ ಪ್ರಕರಣ ಪ್ರತಿಕ್ರಿಯೆ ನೀಡೋಕೆ ಸಂಸದ ಪ್ರತಾಪ್ ಸಿಂಹ ನಕಾರ ಮಾಡಿದ್ದಾರೆ. ಪ್ರಶ್ನೆ ಕೇಳ್ತಾ ಇದ್ದಂತೆ ಕ್ಯಾಮೆರಾ ಆಫ್ ಮಾಡಿ ಅಂತ ಸಂಸದರು ಹೇಳಿದ್ದಾರೆ. ಕ್ಯಾಮೆರಾ ಆಫ್ ಮಾಡಿ ಅಂತ ನಿರ್ಗಮಿಸಿದ್ದಾರೆ ಪ್ರತಾಪ್ ಸಿಂಹ ಅವರು. ಮೈಸೂರಿನ ಜಲದರ್ಶಿನಿ ಅತಿಥಿ ಗೃಹದಲ್ಲಿ ಈ ಒಂದು ಪ್ರಸಂಗ ನಡೆದಿದೆ. ನೋಡಿ, ದೆಹಲಿ ಸಂಸತ್ನಲ್ಲಿ ಸ್ಮೋಕ್ ದಾಳಿ ಈ ವಿಚಾರ ಮೊದಲಿಗೆ ಆತಂಕಕ್ಕೆ ಕಾರಣ ಆಗಿತ್ತು. ಅದಾದ ನಂತರ ರಾಜ್ಯಕ್ಕೆ ತಿರುವು ಪಡ್ಕೊಳ್ತು. ಪ್ರತಾಪ್ ಸಿಂಹ ಅವರ ಪಾಸನ್ನ ಪಡ್ಕೊಂಡು ಅವರು ಸಂಸತ್ತೊಳಗೆ ಎಂಟ್ರಿ ಆಗಿದ್ರು ಅನ್ನೋದನ್ನ ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇತ್ತು. ಆದರೆ ಇಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಿದ್ದೇನು ಅಂದ್ರೆ ಪ್ರತಾಪ್ ಸಿಂಹ ಅವರು ಹೇಳಿಕೆ ಕೊಡಬೇಕು, ಪ್ರತಾಪ್ ಸಿಂಹ ಅವರನ್ನು ತನಿಖೆಗೆ ಒಳಪಡಿಸಬೇಕು, ಪ್ರತಾಪ್ ಸಿಂಹ ಅವ್ರಿಗೆ ನೀವೇನು ಹೇಳಲ್ಲ, ನೀವೇನು ಕೇಳಲ್ಲ, ಇದೇ ಸ್ಥಾನದಲ್ಲಿ ಕಾಂಗ್ರೆಸ್ನವರು ಬೇರೆ ಪಕ್ಷದವರು ಇದ್ರೆ ನೀವು ಬಿಡ್ತಿದ್ರಾ, ಬೇಕು ಅಂತ ಇವರೇ ಒಳಗೆ ಕರ್ಕೊಬಂದ್ರು ಅಂತ ಹೇಳ್ತಾ ಇದ್ರಿ ಅಂತ. ಸೊ ಆ ಕಾರಣಕ್ಕಾಗಿ ಎಲ್ಲರೂ ಇವರ ರಿಯಾಕ್ಷನ್ ಅನ್ನ ಕಾಯ್ತಾ ಇದ್ದಾರೆ. ಆದರೆ ಪ್ರತಾಪ್ ಸಿಂಹ ಅವರು ಈ ಕ್ವಶನ್ ಅನ್ನ ಕೇಳ್ತಾ ಇದ್ದಂಗೆ ಫಸ್ಟ್ ಕ್ಯಾಮ್ರಾ ಆಫ್ ಮಾಡಿ ಅಂತ ಹೇಳಿದ್ದಾರೆ. ಉತ್ತರ ಕೊಡಕ್ಕೆ ರೆಡಿ ಇರಲಿಲ್ಲ. ಯಾಕೆ ಏನು ಅನ್ನೋದು ಗೊತ್ತಿಲ್ಲ. ಹೈಕಮಾಂಡಿಂದ ಏನಾದರೂ ಎಲ್ಲೂ ಮಾತಾಡಬೇಡಿ ನೀವು ಇದ್ರ ಬಗ್ಗೆ ಅಂತ ಏನಾದರೂ ಸೂಚನೆ ಕೊಟ್ಟಿದ್ದಾರೋ ಅಥವಾ ಇದನ್ನು ಮಾತಾಡೋದೇ ಬೇಡ ಅಂತ ಇವರೇ ಡಿಸೈಡ್ ಆಗಿದ್ದಾರೋ ಗೊತ್ತಿಲ್ಲ. ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಪ್ರತಾಪ್ ಸಿಂಹ ಅವರಿಗೂ ಪಾಪ ಒಂದು ಆತಂಕ ಎದುರಾಗಿರೋದು. ಇದನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೂ ಇಲ್ಲ ಪ್ರತಾಪ್ ಸಿಂಹ ಅವರು. ಅಂತರ ಕಾಯ್ದುಕೊಳ್ಳೋದು ಒಳ್ಳೆಯದು ಈ ವಿಚಾರದಿಂದ, ಮಾಧ್ಯಮಗಳಿಂದ ಅಂತ ಹೊರಟೇ ಬಿಡ್ತಾರೆ ಅಲ್ಲಿ. ಒಂದು ನಿಮಿಷ ಅಣ್ಣ, ಪ್ಲೀಸ್ ಆಫ್ ಮಾಡ್ಬಿಡಿ. ತಗೊಬಿಡಿ, ಹಂಗೆ ಹೇಳ್ತೀನಿ. ಇವನು ಅರಿವು ಬರಬೇಕು ಅನ್ನೋದಕ್ಕೋಸ್ಕರ ಹೇಳ್ತೀನಿ. ಅಣ್ಣ ಆಫ್ ಮಾಡ್ಬಿಡಿ. ನೋಡಿ, ಅಲ್ಲ ಇನ್ನೊಬ್ರು ದಯವಿಟ್ಟು ಬೇಡ ಆಫ್ತೀನಿ ನೋಡಿ. ನಾನು ನಿಮ್ಮ ನೋಡಿ, ಅದು ಆ ರೆಡ್ ಲೈಟು ಅಣ್ಣ ತೆಗೆಣ. ಬೇಡ ಬೇಡ, ಆಫ್ ಮಾಡಿ ಮುಗೀತಿತ್ತು. ನಾನು ಇವಾಗ ಅಧಿಕಾರಿಗಳ ಮೀಟಿಂಗ್, ನಮ್ದು ಮೀಟಿಂಗ್ ಇದೆ. ಅಲ್ಲ ಲೇಟ್ ಆಗೋದು, ಒಂಚೂರು ಮೀಟಿಂಗ್ ಮೇಡಮ್, ಅಲ್ಲೇ ಆ ಕಡೆ ಹೋಗೋಣ. ಅಲ್ಲ ಒಂದು ನಿಮಿಷ ಬಿಡಿ. ಒಂದು ನಿಮಿಷ ಅಣ್ಣ, ಪ್ಲೀಸ್ ಆಫ್ ಮಾಡ್ಬಿಡಿ. ತಗೊಬಿಡಿ, ಹಂಗೆ ಹೇಳ್ತೀನಿ. ಇವನು ಅರಿವು ಬರಬೇಕು ಅನ್ನೋದಕ್ಕೋಸ್ಕರ ಹೇಳ್ತೀನಿ.